ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರೂಜಿ ಸಮಗ್ರ ಸಂಪುಟ 10 ಈ ಪುಸ್ತಕದ ಪರಿಚಯ ಮಾಡಲು ನಿಮ್ಮ ಮುಂದೆ ಇದ್ದೇನೆ. ಈ ಪುಸ್ತಕದ ಶೀರ್ಷಿಕೆ ಸಂಘರ್ಷದ ಪ್ರವಾಹದಲ್ಲಿ. ಶ್ರೀ ಗುರೂಜಿಯವರು ಸರಸಂಘ ಚಾಲಕರಾಗಿ 33 ವರ್ಷ ಕಾರ್ಯನಿರ್ವಹಿಸಿದ್ದಾಗ ಸ್ವಾತಂತ್ರ್ಯಾನಂತರ ಬಂದಂಥ ಕಷ್ಟ ಸಂಕಟಗಳ ಸಂದರ್ಭದಲ್ಲಿ ಅವರು ಇಡೀ ದೇಶಕ್ಕೆ ನೀಡಿದ ಮಾರ್ಗದರ್ಶನದ ವಿವರಗಳನ್ನು ಈ ಸಂಪುಟದಲ್ಲಿ ನೋಡಬಹುದು. ಇವುಗಳಲ್ಲಿ ಕೆಲವು ಪತ್ರ ರೂಪದಲ್ಲಿ, ಕೆಲವು ಭಾಷಣದ ರೂಪದಲ್ಲಿ ಮತ್ತು ಕೆಲವು ಪತ್ರಿಕಾ ಹೇಳಿಕೆಗಳ ರೂಪಗಳಲ್ಲಿ ಇವೆ. ಮೊದಲನೆಯದು ಸಂಘದ ಮೇಲಿನ ಪ್ರತಿಬಂಧ. 30 ಜನವರಿ 1948ರಿಂದ 13 ಜುಲೈ 1949 ಸಂಘಕ್ಕೆ ಅತ್ಯಂತ ಸಂಕಟದ ಕಾಲ. ನಂತರ 1962ರಲ್ಲಿ ಚೀನಾದೊಂದಿಗೆ ಯುದ್ಧ, 1965 ಮತ್ತು 1971ರಲ್ಲಿ ಪಾಕಿಸ್ತಾನದೊಂದಿಗೆ ನಡೆದ ಯುದ್ಧಗಳ ಸಂದರ್ಭದಲ್ಲಿ ಶ್ರೀ ಗುರೂಜಿಯವರು ಇಡೀ ದೇಶಕ್ಕೆ ಮಾಡಿದ ಮಾರ್ಗದರ್ಶನವನ್ನು ಈ ಪುಸ್ತಕದಲ್ಲಿ ನಾವು ಗಮನಿಸಬಹುದು. ಗಾಂಧೀಜಿಯವರ ಹತ್ಯೆಯ ಮಿಥ್ಯಾರೋಪದಿಂದ 6 ತಿಂಗಳ ಕಾಲ ಶ್ರೀ ಗುರೂಜಿಯವರು ಸೆರೆವಾಸವನ್ನು ಅನುಭವಿಸಬೇಕಾಯಿತು. ಸಂಘದ ಪ್ರತಿಬಂಧವೂ ಆಯಿತು. ದೇಶಾದ್ಯಂತ 20,000ಕ್ಕೂ ಹೆಚ್ಚು ಸ್ವಯಂ ಸೇವಕರ ಬಂಧನ ಮತ್ತು ಸೆರೆಮನೆಯಲ್ಲಿ ಅವರ ಮೇಲೆ ವಿವಿಧ ರೀತಿಯ ದೌರ್ಜನ್ಯವನ್ನು ಎಸಗಲಾಯಿತು. ಸಂಘದ ನಿರ್ಬಂಧ ತೆಗೆಯಬೇಕು ಎಂದು 60,000 ಸ್ವಯಂ ಸೇವಕರ ಶಾಂತಿಯುತ ಸತ್ಯಾಗ್ರಹ ಆಯಿತು. ಸಂಘದ ನಿರ್ಬಂಧದ ತೆರವಿನ ನಂತರ ದೆಹಲಿಯಲ್ಲಿ ಸುಮಾರು 4ರಿಂದ 5 ಲಕ್ಷ ಜನ ನೆರೆದಿದ್ದ ವಿಶಾಲ ಸಭೆಯಲ್ಲಿ ಶ್ರೀ ಗುರೂಜಿಯವರು ನೀಡಿದ ಹೇಳಿಕೆ ಅತ್ಯಂತ ಮಾರ್ಮಿಕವಾದದ್ದು. ಕಹಿ ಘಟನೆಗಳನ್ನು ಮರೆತು ಬಿಡಿ, ಯಾರು ನಮ್ಮ ಮೇಲೆ ದೌರ್ಜನ್ಯವೆಸಗಿದ್ದಾರೆಯೋ ಅವರೆಲ್ಲ ನಮ್ಮವರೇ. ಅಕಸ್ಮಾತ್ತಾಗಿ ನಮ್ಮ ಹಲ್ಲುಗಳು ನಮ್ಮ ನಾಲಿಗೆಯನ್ನು ಕಚ್ಚಿಬಿಟ್ರೆ ನಾವು ಹಲ್ಲುಗಳನ್ನು ಕಿತ್ತೆಸೆಯುವುದಿಲ್ಲವಷ್ಟೇ. ಗುರೂಜಿಯವರಿಗೆ ಗಾಂಧೀಜಿಯವರ ಮೇಲೆ ತುಂಬ ಗೌರವದ ಭಾವನೆ ಇತ್ತು. ಅವರ ನಿಧನದ ವಾರ್ತೆ ತಿಳಿದ ಕೂಡಲೇ ಅವರು ತಮ್ಮ ಸಂತಾಪ ತಂತಿ ಸಂದೇಶದಲ್ಲಿ ಗಾಂಧೀಜಿಯವರು ಒಬ್ಬ ಅದ್ವಿತೀಯ ಮಹಾನ್ ಸಂಘಟಕ ಎಂದು ಹೇಳಿದ್ದಾರೆ. ತಕ್ಷಣವೇ ಶಾಖೆಗಳನ್ನು ನಿಲ್ಲಿಸಿ 13 ದಿನ ಶೋಕಾಚರಣೆ ಮಾಡುವಂತೆ ಎಲ್ಲ ಸ್ವಯಂ ಸೇವಕರಿಗೂ ಸಂದೇಶ ಕಳಿಸಿದ್ದಾರೆ. ಆದರೆ ದುರ್ದೈವದಿಂದ ಫೆಬ್ರವರಿ 1ರಂದೇ ಶ್ರೀ ಗುರೂಜಿಯವರ ಬಂಧನವಾಯಿತು. ಆಗ ಗುರೂಜಿಯವರ ಆಶಯದಂತೆ ಸಹಕಾರ್ಯವಾಹರ ತಂತಿ ಸಂದೇಶ ಬರುತ್ತೆ. ಗುರೂಜಿ ಇಂಟೆಂಡ್ ಬಿ ಕಾಮ್ ಅಟ್ ಆಲ್ ಕಾಸ್ಟ್. ಸಂಘದ ಮೇಲಿನ ಮಿಥ್ಯಾರೋಪಗಳಿಗೆ ಉತ್ತರವಾಗಿ ಶ್ರೀ ಗುರೂಜಿಯವರು ಪ್ರಧಾನಮಂತ್ರಿ ನೆಹರು ಮತ್ತು ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಬರೆದಂಥ ಅನೇಕ ಪತ್ರಗಳು ಈ ಪುಸ್ತಕದಲ್ಲಿ ಇವೆ. ಆ ಪತ್ರಗಳಲ್ಲಿ ಸಂಘದ ಮೇಲಿನ ಆರೋಪಗಳಲ್ಲಿ ಸಂಘ ಕೋಮುವಾದಿ, ಒಂದು ಗುಪ್ತ ಸಂಘಟನೆ, ಅಧಿಕಾರದಲ್ಲಿರುವ ಪಕ್ಷವನ್ನು ಕೆಳಗಿಳಿಸುವಂಥ ಪ್ರಯತ್ನ, ಅಹಿಂದುಗಳ ವಿರೋಧಿ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುತ್ತಿಲ್ಲ, ಸರ್ಕಾರೇತರ ಸೈನ್ಯವನ್ನು ಕಟ್ಟುವ ಪ್ರಯತ್ನ ಮುಂತಾದ ಆರೋಪಗಳನ್ನು ನಾವು ನೋಡಬಹುದು. ಈ ಯಾವ ಆರೋಪಗಳಲ್ಲೂ ಹೇಗೆ ಹುರುಳಿಲ್ಲ ಎಂದು ಗುರೂಜಿಯವರು ತಮ್ಮ ಪತ್ರಗಳಲ್ಲಿ ಉತ್ತರಿಸಿದ್ದಾರೆ. ಸಂಘದ ನಿರ್ಬಂಧದ ತೆರವಿಗೆ ಸಂಘ ಕಾಂಗ್ರೆಸ್ಸಿನಲ್ಲಿ ವಿಲೀನಗೊಳ್ಳಬೇಕೆನ್ನುವಂಥ ಷರತ್ತನ್ನು ಕಾಂಗ್ರೆಸ್ ವಿಧಿಸಿತು. ಆಗ ಗುರೂಜಿಯವರು ಸಂಘವು ಒಂದು ಸಾಂಸ್ಕೃತಿಕ ಸಂಘಟನೆ, ರಾಜಕೀಯ ಸಂಘಟನೆ ಅಲ್ಲ ಅನ್ನೋದನ್ನು ಕಾಂಗ್ರೆಸ್ಸಿಗೆ ಸ್ಪಷ್ಟಪಡಿಸಿದರು. ಮತ್ತು ಕಾಂಗ್ರೆಸ್ಸಿನ ಬಗ್ಗೆ ಹೇಳುತ್ತಾ, ಸಂಘವನ್ನು ನಿಷೇಧಿಸಲು ಪ್ರಮುಖ ಕಾರಣ ಅಂದರೆ ತನ್ನ ಪಕ್ಷದ ಪ್ರಭಾವ ನಿರಂತರವಾಗಿ ಉಳಿಯಬೇಕೆನ್ನುವ ಸ್ವಾರ್ಥ ಪ್ರೇರಿತ ಪಕ್ಷಾಭಿಮಾನ, ತನಗಿಂತ ಬೇರೆಯಾದ ಇನ್ನೊಂದು ಸಂಘಟನೆ ಅಸ್ತಿತ್ವದಲ್ಲಿ ಇರಬಾರದೆನ್ನುವಂತಹ ಅಸಹಿಷ್ಣುತೆ ಮತ್ತು ಸಂಘದ ಕೆಲಸವು ಬೆಳೆಯುತ್ತಿರುವುದನ್ನು ಕಂಡು ಅವರ ಮನಸ್ಸಿನಲ್ಲಿ ಉಂಟಾದ ಅಸೂಯೆ, ಭಯಗಳೇ ಕಾರಣ. ನ್ಯಾಯ ಸಂಘದ ಪರವಾಗಿದ್ದರೂ ಸರ್ಕಾರ ಸಂಘದ ಮೇಲಿನ ನಿರ್ಬಂಧ ಹಿಂಪಡೆಯಲು ಕ್ಷುಲ್ಲಕ ಕಾರಣಗಳನ್ನು ಮುಂದೊಡ್ಡಿದಾಗ 10 ತಿಂಗಳ ನಂತರ ಸಂಘ ಕಾರ್ಯವನ್ನು ಪುನರಾರಂಭಿಸುವಂತೆ ಗುರೂಜಿ ಕರೆ ಕೊಟ್ಟರು. ಸಂಘದ ನಿರ್ಬಂಧದ ತೆರವಿನ ನಂತರ ಇಡೀ ದೇಶಾದ್ಯಂತ ಮಾಡಿದ ಪ್ರವಾಸಗಳಲ್ಲಿ ಮತ್ತೆ ರಭಸದಿಂದ ಸಂಘ ಕಾರ್ಯ ಮಾಡುವುದರ ಬಗ್ಗೆ ಕರೆ ಮತ್ತು ಮಾ ವಿದ್ವಿಷಾವಹೈ, ಯಾರ ಬಗ್ಗೆಯೂ ದ್ವೇಷ ಬೇಡ ಮತ್ತು ಒಡೆದ ಮನಸ್ಸುಗಳು ಒಂದುಗೂಡಲಿ ಎನ್ನುವ ಕರೆ ಕೊಟ್ಟರು. ನಮ್ಮದೇನೂ ತಪ್ಪಿಲ್ಲದಿದ್ದರೂ ಸರ್ಕಾರ ಎಷ್ಟೆಲ್ಲ ದೌರ್ಜನ್ಯ ಮಾಡಿತು ಅನ್ನುವ ಪ್ರಶ್ನೆಗೆ ಅತ್ಯಂತ ಪ್ರಾಚೀನ ಕಾಲದಿಂದ
ಶ್ರೇಷ್ಠ ವ್ಯಕ್ತಿಗಳಾದವರೆಲ್ಲರೂ ಮೇಲಿಂದ ಮೇಲೆ ದುಃಖವನ್ನೇ ಅನುಭವಿಸಿದ್ದಾರೆ. ಲೇಷ ಮಾತ್ರವೂ ಲೌಕಿಕ ಸುಖ ಅವರಿಗೆ ಸಿಗಲಿಲ್ಲ. ಅವರಿಗೆ ಸಿಕ್ಕಿದ್ದು ಕರ್ತವ್ಯ ಪ್ರಜ್ಞೆಯ ಸಂತೃಪ್ತಿ ಮಾತ್ರ ಎಂದು ಹೇಳಿ ಶ್ರೀರಾಮ ಮತ್ತು ಶ್ರೀಕೃಷ್ಣರ ಜೀವನದ ಉದಾಹರಣೆ ಕೊಟ್ಟರು. ಮತ್ತು ಆಗಿನ ಸರ್ಕಾರದ ಉನ್ನತ ಇರುವವರ ಬಗ್ಗೆ ಹೇಳುತ್ತಾ ವ್ಯಕ್ತಿಗತ ಚಾರಿತ್ರ ಮತ್ತು ರಾಷ್ಟ್ರೀಯ ಚಾರಿತ್ರ್ಯದ ಬಗ್ಗೆ ವಿವರಿಸಿದರು. ಸ್ವಂತದ ಮಾನ, ಅಪಮಾನ, ದೊಡ್ಡಸ್ತಿಕೆ, ಸುಖ, ದುಃಖ ಮತ್ತು ರಾಷ್ಟ್ರದ ಹಿತ ಅಹಿತಗಳ ಇವುಗಳ ಮಧ್ಯೆ ಪ್ರಶ್ನೆ ಬಂದಾಗ ರಾಷ್ಟ್ರಹಿತಕ್ಕೆ ಪ್ರಾಮುಖ್ಯತೆ ನೀಡುವುದನ್ನು ರಾಷ್ಟ್ರೀಯ ಚಾರಿತ್ರ್ಯ ಎನ್ನುತ್ತೇವೆ. ರೂಪಾಯಿ ನಾಣ್ಯದ ಎರಡು ಮುಖ ಹೇಗೆ ಮುಖ್ಯವೋ ವ್ಯಕ್ತಿ ಚಾರಿತ್ರ್ಯ ಮತ್ತು ರಾಷ್ಟ್ರೀಯ ಚಾರಿತ್ರ್ಯ ಈ ಎರಡೂ ಪ್ರಮುಖ. ನಮ್ಮಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೆರೆಮನೆವಾಸವನ್ನು ಅನುಭವಿಸಿದ್ದಾರೆಯೋ ಅವರ ಮನಸ್ಸಿನಲ್ಲಿ ಅಧಿಕಾರ ಅಥವಾ ವಿಶೇಷ ಮನ್ನಣೆ ತಮಗೆ ಸಿಗಬೇಕೆಂಬ ಆಸೆ ಉಂಟಾಗಬಹುದು. ಆದರೆ ಇದು ಒಳ್ಳೆಯ ಪ್ರವೃತ್ತಿ ಅಲ್ಲ. ಇದರಿಂದ ರಾಷ್ಟ್ರಕ್ಕೆ ಒಳ್ಳೆಯದಾಗೋದಿಲ್ಲ. ಮತ್ತು ಯೋಗ್ಯತೆ ಇಲ್ಲದ ವ್ಯಕ್ತಿಗಳು ಅಧಿಕಾರವನ್ನು ಪಡೆದುಕೊಂಡಿರುವುದು ನಾವು ನೋಡಬಹುದು. ಯುದ್ಧ ಕಾಲದಲ್ಲಿ ಹೆಚ್ಚಿನ ಸಾಹಸ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದ್ದರೆ ಅವನು ಶಾಂತಿ ಕಾಲದಲ್ಲಿಯೂ ಸಹ ಮಹತ್ತರವಾದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಅಗತ್ಯವಾದ ಯೋಗ್ಯತೆ ಹೊಂದಿರುತ್ತಾನೆ ಎನ್ಬೋದಾ? ಹೇಗೆ ಚರ್ಚಿಲ್ಲನಂತವರು ಕೂಡ ಯುದ್ಧದ ನಂತರ ತಮಗೆ ತಾವಾಗಿಯೇ ಬೇರೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಅನೇಕ ಕಡೆಗಳಲ್ಲಿ ಗುರೂಜಿಯವರನ್ನು ಸನ್ಮಾನ ಮಾಡಿದಾಗ ಈ ಸತ್ಕಾರ ಸಮಾರಂಭದ ಅವಶ್ಯಕತೆ ಇರಲಿಲ್ಲ ಎನ್ನುವ ಭಾವನೆಯನ್ನು ಪದೇ ಪದೇ ಪ್ರಕಟ ಮಾಡಿದರು. ನಾವು ಪ್ರಸಿದ್ಧಿಯಿಂದ ದೂರವಿದ್ದು ಕೆಲಸ ಮಾಡುವವರು, ನೀವು ತೋರುತ್ತಿರುವ ಈ ಪ್ರೀತಿ ಅಭಿಮಾನಗಳು ಸಂಘ ಕಾರ್ಯಕ್ಕಾಗಿ ಮತ್ತು ಸಿದ್ಧಾಂತಗಳಿಗಾಗಿ, ನನಗಲ್ಲ. ಇನ್ನೊಂದು ಕಡೆ ಮನುಷ್ಯ ಶಕ್ತಿಯ ಬಗ್ಗೆ ಉಲ್ಲೇಖ ಮಾಡುತ್ತಾ ಯಾವುದೇ ಯೋಜನೆ ಯಶಸ್ವಿಯಾಗಬೇಕಾದರೆ ಸುಸಂಘಟಿತ, ಅನುಶಾಸನಯುಕ್ತ ಮತ್ತು ಚಾರಿತ್ರ್ಯ ಸಂಪನ್ನ ಕಾರ್ಯಕರ್ತರ ಮೂಲಕ ಶಕ್ತಿಯ ಉತ್ಪನ್ನವಾಗುತ್ತದೆ. ಮನುಷ್ಯ ನಿರ್ಮಾಣವೇ ಎಲ್ಲ ಕಾರ್ಯಕ್ಕೂ ಮುಖ್ಯ ಆಧಾರ. ವಿಜಯವಾಡದಲ್ಲಿ ಮಾತನಾಡುವಾಗ ಈಗ ಸಂಘದ ಅವಶ್ಯಕತೆ ಇದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸುತ್ತಾ ಸಂಘದ ಬಗ್ಗೆ ಒಂದು ವಿಶಿಷ್ಟ ಸಮುದಾಯದ ವಿರುದ್ಧವಾಗಿ ದೇಶವ್ಯಾಪಿ ಸಂಘಟನೆ ಕಟ್ಟುತ್ತಿದೆ ಎನ್ನುವ ತಪ್ಪು ಕಲ್ಪನೆ ಉಂಟಾಗಿದೆ. ನಮ್ಮ ಕಾರ್ಯವು ಯಾರದೇ ವಿರೋಧಕ್ಕಾಗಿ ಅಥವಾ ವೈರಕ್ಕಾಗಿ ಪ್ರಾರಂಭ ಆಗಲಿಲ್ಲ. ಹಲವಾರು ಕಾರಣಗಳಿಂದ ಚಿನ್ನ ವಿಚ್ಛಿನ್ನವಾಗಿರುವ ಹಿಂದೂ ಸಮಾಜವನ್ನು ಒಂದು ಸಂಘಟಿತ ಸೂತ್ರದಲ್ಲಿ ಜೋಡಿಸುವುದಕ್ಕಾಗಿ ಪ್ರಾರಂಭವಾಗಿದ್ದು. ನಮ್ಮ ಉದ್ದೇಶ ಸಕಾರಾತ್ಮಕವಾಗಿದೆ. ಚೈನಾದ ಆಕ್ರಮಣ ಕುರಿತು 4-5 ವರ್ಷಗಳ ಮುಂಚೆಯೇ ಗುರೂಜಿಯವರು ಸರ್ಕಾರವನ್ನು ಎಚ್ಚರಿಸಿದರು. ನೆಹರೂರವರು ತಿಬ್ಬತ್ತಿನ ಮೇಲೆ ಚೀನಾದ ಪ್ರಭುತ್ವವನ್ನು ಒಪ್ಪಿಕೊಂಡಾಗ ಗುರೂಜಿಯವರು ಅದನ್ನು ಖಂಡಿಸಿದರು. ಎಲ್ಲ ಯುದ್ಧಗಳ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮತ್ತು ಸ್ವಯಂ ಸೇವಕರಿಗೆ ಸರ್ಕಾರದೊಂದಿಗೆ ಸಂಪೂರ್ಣವಾಗಿ ಸಹಕರಿಸಲು ಕರೆ ಕೊಟ್ಟರು. ಸಮಾಜದ ಪ್ರತಿಯೊಂದು ವರ್ಗದ, ಅಂದರೆ ಉದ್ಯೋಗಪತಿಗಳು, ಶ್ರಮಿಕರು, ಕೃಷಿಕರು, ವ್ಯಾಪಾರಿಗಳು, ವಿಜ್ಞಾನಿಗಳು, ಯುವಕರು, ಮಾತೆಯರು, ಯೋಧರು, ರಾಜಕಾರಣಿಗಳು ಮತ್ತು ಸರ್ಕಾರದ ಕರ್ತವ್ಯಗಳ ಬಗ್ಗೆ ಗುರೂಜಿಯವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಬಾಗಿಲು ಬಡಿಯೋದು ಉಚಿತ ಮಾರ್ಗವಲ್ಲ. ಅವರು ಕೇವಲ ದಲ್ಲಾಳಿಗಳ ಕೆಲಸ ಮಾಡುತ್ತಾರೆ. ಅವರಿಂದ ನಮಗೆ ನ್ಯಾಯ ಸಿಗಲಾರದು. ನಮ್ಮ ಸ್ವಂತ ಶಕ್ತಿಯ ಮೇಲೆ ನಾವು ಭರವಸೆ ಇಟ್ಟುಕೊಳ್ಳಬೇಕು. ಶಸ್ತ್ರಾಸ್ತ್ರಗಳು ಎಲ್ಲಿ ದೊರೆಯುತ್ತದೆಯೋ ಅಲ್ಲಿಂದ ನಾವು ತರಿಸಿಕೊಳ್ಳಬೇಕು. ಜಗತ್ತಿನ ಅನ್ಯ ರಾಷ್ಟ್ರಗಳೊಡನೆ ಮೈತ್ರಿ ಸ್ಥಾಪಿಸಿಕೊಂಡು ಅವರಿಂದ ದೊರೆಯಬಹುದಾದ ಎಲ್ಲ ಬಗೆಯ ಸಹಾಯ ಸಾಮಗ್ರಿಗಳನ್ನು ಪಡೆದುಕೊಳ್ಳುವ ಪೂರ್ಣ ಪ್ರಯತ್ನ ಮಾಡಬೇಕು. ಬೇರೆ ದೇಶಗಳೊಡನೆ ಜೊತೆ ಸರಿಸಮನಾದಂಥ ಮೈತ್ರಿ ದೊರೆಯಬೇಕಾದರೆ ನಮ್ಮ ದೇಶ ಶಕ್ತಿ ಸಂಪನ್ನ ಆಗಬೇಕು ಮತ್ತು ಆತ್ಮನಿರ್ಭರ ಆಗಬೇಕು. ಶಕ್ತಿಯ ಸನಾತನ ಸಿದ್ಧಾಂತದ ಬಗ್ಗೆ ಮನು ಮಹಾರಾಜರ ಉಲ್ಲೇಖ ಮಾಡುತ್ತಾ, ಪ್ರಬಲವಾದ ದಂಡಶಕ್ತಿಯನ್ನು ಹೊಂದಿರುವ ರಾಜ್ಯ ಮಾತ್ರವೇ ಸುಖ, ಶಾಂತಿ, ಸಮೃದ್ಧಿಗಳಿಂದ ಬದುಕಬಲ್ಲದು. ದುರ್ಬಲತೆ ಆಕ್ರಮಣಕ್ಕೆ ಆಮಂತ್ರಣ ನೀಡುತ್ತದೆ. ಆಕ್ರಮಣಕಾರಿಯನ್ನು ಶಾಂತಿ ಮತ್ತು ಪ್ರೇಮದ ಭಾಷೆಯಿಂದ ಸರಿದಾರಿಗೆ ತರುವುದು ಅಸಾಧ್ಯ. ಮಹಾಭಾರತದಲ್ಲಿಯೇ ಇದರ ಉದಾಹರಣೆ ಇದೆ. 1965ರ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಾವು ಈಗ
ಯುದ್ಧ ವಿರಾಮ ಘೋಷಿಸಿದರೆ ಇನ್ನು 10-15 ದಿನಗಳವರೆಗೂ, ಅಂದರೆ ಘೋಷಿಸದೆ 10-15 ದಿನಗಳವರೆಗೂ ನಮ್ಮ ಸೈನ್ಯವು ಲಾಹೋರ್, ಸಿಯಾಲ್ಕೋಟ್, ಕರಾಚಿ ಕಡೆಗೆ ಬಲವಾಗಿ ಮುನ್ನುಗ್ಗಿದ್ದರೆ ಪರಿಸ್ಥಿತಿ ಬೇರೆಯದೇ ಆಗಿರ್ತಾ ಇತ್ತು. ನಾಗಪುರದ ಬೈಠಕ್ನಲ್ಲಿ ಗುರೂಜಿಯವರು ಮಾತನಾಡ್ತಾ 1965ರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳು ವಿಭಿನ್ನ ಪಕ್ಷದ ಪ್ರಮುಖರನ್ನು ಒಟ್ಟು ಸೇರಿಸಿ ಯುದ್ಧ ಕಾರ್ಯದಲ್ಲಿ ಎಲ್ಲರ ಸಹಕಾರವನ್ನು ಪಡೆಯುವ ಯೋಜನೆಯ ಪ್ರಯತ್ನ ಮಾಡಿದರು. ರಾಜಕೀಯ ಪಕ್ಷದ ನಾಯಕನಲ್ಲದಿದ್ದರೂ ಈ ಸಭೆಯಲ್ಲಿ ನಾನು ಭಾಗವಹಿಸಬೇಕೆಂದು ವಿನಂತಿಸಲಾಗಿತ್ತು. ಆ ಸಭೆಯಲ್ಲಿ ಒಬ್ಬ ರಾಜಕೀಯ ನಾಯಕರು ಮೇಲಿಂದ ಮೇಲೆ ನಿಮ್ಮ ಸೈನ್ಯ ಎಂಬ ಶಬ್ದ ಪ್ರಯೋಗ ಮಾಡುತ್ತಿದ್ದರು. ನಾನು ಅವರಿಗೆ ಗಡುಸಾಗಿ ಇದು ನಮ್ಮ ಸೈನ್ಯ ಎಂದು ಹೇಳಿ ಎಂದಾಗ ಅವರು ಸರಿದಾರಿಗೆ ಬಂದರು. ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರಗಳ ಮಾರ್ಗದರ್ಶಕ ಸೂತ್ರದ ಬಗ್ಗೆ ನೆನಪಿಸುತ್ತಾ ಕೆಲವು ವಿಷಯಗಳ ಶೇಷವನ್ನು ಉಳಿಸಬಾರದು ಎನ್ನುವ ಉಲ್ಲೇಖ ಮಾಡಿದರು. 1 ಅಗ್ನಿಶೇಷ, 2 ರೋಗಶೇಷ, 3ನೇದು ಋಣಶೇಷ ಮತ್ತು 4ನೇದು ಶತ್ರುಶೇಷ. ಬಾಂಗ್ಲಾದೇಶದ ಮುಕ್ತಿಯ ಬಗ್ಗೆ ಮಾತನಾಡುತ್ತಾ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳಿಗೆ ಒಳಗಾದ ಮಾನವರ ಸಂರಕ್ಷಣೆಗಾಗಿ ಶಸ್ತ್ರ ಹಿಡಿಯಬೇಕಾಗಿ ಬಂದಾಗಲೆಲ್ಲ ಅಂತಃಕರಣದಲ್ಲಿ ಲೇಷ ಮಾತ್ರವೂ ಸ್ವಾರ್ಥ ಭಾವನೆ ಇಟ್ಟುಕೊಳ್ಳದೆ ಆ ಕೆಲಸಕ್ಕೆ ಮುಂದಾಗಿರುವುದು ನಮ್ಮ ಪರಂಪರೆ. ಬೇರೆ ದೇಶಗಳಾದರೂ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು, ಮುಕ್ತಿ ಹೆಸರಿನಲ್ಲಿ ಒಳನುಸುಳಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಲು ಪ್ರಯತ್ನಿಸಿವೆ. ಹೀಗಾಗಿ ಆ ದೇಶದ ಜನರಿಗೆ ಒಂದು ಆಕ್ರಮಣದಿಂದ ಮುಕ್ತಿ ದೊರೆತರೂ ಇನ್ನೊಬ್ಬರ ಅಧೀನಕ್ಕೆ ಒಳಪಡಬೇಕಾದ ಪರಿಸ್ಥಿತಿ ತಪ್ಪಲಿಲ್ಲ. ಆದರೆ ನಮ್ಮ ಪರಂಪರೆಯಲ್ಲಿ ಶ್ರೀರಾಮಚಂದ್ರ ಕಿಷ್ಕಿಂಧೆಯನ್ನು ಸುಗ್ರೀವನಿಗೆ ಮತ್ತು ಲಂಕೆಯನ್ನು ವಿಭೀಷಣನಿಗೆ ಒಪ್ಪಿಸಿದ ಉದಾಹರಣೆಗಳಿವೆ. ನಮ್ಮ ವೀರ ಸೈನಿಕರು ಪರಾಕ್ರಮದಿಂದ ರಣಭೂಮಿಯಲ್ಲಿ ಗಳಿಸಿದ ವಿಜಯವನ್ನು ನಮ್ಮ ರಾಜಕೀಯ ನಾಯಕರು ಮಾತುಕತೆಯ ಮೇಜಿನ ಮೇಲೆ ಕಳೆದು ಕೈಚೆಲ್ಲುತ್ತಾರೆ. ಮೇಲಿಂದ ಮೇಲೆ ಇದೇ ಕಥೆಯ ಪುನರಾವರ್ತನೆ ಆಗುತ್ತದೆ. ಮನಸ್ಸಿಗೆ ತುಂಬ ವೇದನೆ ಉಂಟು ಮಾಡುವ ಸಂಗತಿ ಅದು. ಶಿಮ್ಲಾ ಒಪ್ಪಂದದಲ್ಲಿಯೂ ಇದೇ ತಪ್ಪಿನ ಪುನರಾವರ್ತನೆ ಆಗಿದೆ ಅಷ್ಟೇ. ಅದೇ ರೀತಿ ದೇಶದಲ್ಲಿ ವಿಶಿಷ್ಟ ಪರಿಸ್ಥಿತಿಗಳು ನಿರ್ಮಾಣವಾದಾಗ ಗುರೂಜಿಯವರು ನೀಡಿದ ಪತ್ರಿಕಾ ಹೇಳಿಕೆಗಳ ಉಲ್ಲೇಖ ಇದೆ. ಪೂರ್ವ ಪಾಕಿಸ್ತಾನದ ಹಿಂದೂ ಸಂತ್ರಸ್ತರ ಸಹಾಯಕ್ಕಾಗಿ ಮನವಿ, ವೀರ ಸಾವರ್ಕರ್ ಅವರ ಬಂಧನವಾದಾಗ ಬಿಡುಗಡೆಗೆ ಆಗ್ರಹ, ಅಸ್ಸಾಮಿನ ಭೂಕಂಪ ಪರಿಹಾರಕ್ಕೆ ಮನವಿ, ಗೋಹತ್ಯೆ ನಿಷೇಧಕ್ಕಾಗಿ ನಾಗರಿಕರ ಸಹಿ ಸಂಗ್ರಹ, ಗೋವಾ ವಿಮುಕ್ತಿಗಾಗಿ ಆಗ್ರಹ ಇತ್ಯಾದಿ ಹೇಳಿಕೆಗಳನ್ನು ಗುರೂಜಿಯವರು ನೀಡಿದರು. 1962ರ ಚುನಾವಣಾ ಸಂದರ್ಭದಲ್ಲಿ ಯಾರಿಗೆ ಮತ ಹಾಕಬೇಕು ಎನ್ನುವ ಪ್ರಶ್ನೆ ಬಂದಾಗ ಕೆಲವು ಹಿಂದೂ ವಿರೋಧಿ ಪಕ್ಷದ ಹೆಸರಿನಲ್ಲಿ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಎನ್ನುವುದು ನಿಜ. ಆದರೆ ಮತದಾರರು ಕೇವಲ ಅವರ ವೈಯಕ್ತಿಕ ಚಾರಿತ್ರ್ಯ ಮತ್ತು ಹಿರಿಮೆಯನ್ನಷ್ಟೇ ಪರಿಗಣಿಸಿ ಅವರನ್ನು ತಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರೆ ನಿರಾಶೆ ಕಟ್ಟಿಟ್ಟದ್ದು. ಏಕೆಂದರೆ ಚುನಾವಣೆ ನಂತರ ಆ ವ್ಯಕ್ತಿಯು ತನ್ನ ಪಕ್ಷದ ನಿಯಮ ಮತ್ತು ಅನುಶಾಸನಕ್ಕೆ ಬದ್ಧನಾಗಿ ಪಕ್ಷದ ಯಂತ್ರದ ಭಾಗವಾಗಿ ಬಿಡುತ್ತಾನೆ. ಆದ್ದರಿಂದ ಮತದಾರರು ಎಚ್ಚರಿಕೆಯಿಂದ ಇದ್ದಿದ್ದು ತಮ್ಮ ವಿವೇಕವನ್ನು ತೋರ್ಪಡಿಸಬೇಕು. ಹಿಂದೂ ಸಮಾಜ ಮತ್ತು ಹಿಂದೂ ಹಿತಗಳಿಗಾಗಿ ಯಾರು ಸರ್ವಸ್ವವನ್ನು ಅರ್ಪಣೆ ಮಾಡಲು ಸಿದ್ಧರಾಗಿರೋರೋ ಅಂತಹ ವ್ಯಕ್ತಿಗಳಿಗೆ ಮತ್ತು ಪಕ್ಷಗಳಿಗೆ ತಮ್ಮ ಮತವನ್ನು ನೀಡಬೇಕು ಎಂದು ಮಾರ್ಗದರ್ಶನ ಮಾಡಿದರು. ಒಟ್ಟಾರೆ ನೋಡಿದಾಗ ಶ್ರೀ ಗುರೂಜಿಯವರು ಒಂದು ಸಂಘಟನೆಯ ನಾಯಕನಾಗಿ, ಒಬ್ಬ ರಾಷ್ಟ್ರ ನಾಯಕನಾಗಿ, ರಾಜಕಾರಣದಲ್ಲಿ ಇರದಿದ್ದರೂ ಒಬ್ಬ ಶ್ರೇಷ್ಠ ರಾಜನೀತಿಜ್ಞನಾಗಿ ಸಂಕಟದ ಸಂದರ್ಭದಲ್ಲಿ ಹೇಗೆ ಮಾರ್ಗದರ್ಶನ ಮಾಡಿದರು ಎನ್ನುವ ಕಲ್ಪನೆ ಸಿಗುತ್ತದೆ. ಅವರು ತಿಳಿಸಿರುವ ವಿಚಾರಗಳ ಆಳ ಮತ್ತು ಅಗಲಗಳನ್ನು ನೋಡಿದಾಗ ಈಗಲೂ ಅದರ ಪ್ರಸ್ತುತತೆ ನಮ್ಮ ಅನುಭವಕ್ಕೆ ಬರುತ್ತದೆ. ಯಾವುದೇ ವಿಚಾರವನ್ನು ಅವರು ಹೇಳುವಾಗ ಭಾರತೀಯ ಸಂಸ್ಕೃತಿಯ ಮತ್ತು ಪರಂಪರೆಯ ಉದಾಹರಣೆಗಳನ್ನು ಕೊಡುವಾಗ ನಮಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲಿನ ಅಭಿಮಾನ ಹೆಚ್ಚಾಗುತ್ತದೆ. ಎಂತಹ ಸಂದರ್ಭದಲ್ಲೂ ಸಂಘದ ಮೂಲತತ್ವಗಳಾದ ನಿಸ್ವಾರ್ಥತೆ, ವ್ಯಕ್ತಿ ನಿರ್ಮಾಣ ಮತ್ತು ಸಂಘಟನೆಯ ಬಗ್ಗೆ ಅವರು ನೀಡಿರುವ ಒತ್ತನ್ನು ನೋಡಿದಾಗ ಸಂಘದ ಈ ಶತಾಬ್ದಿ ಸಂದರ್ಭದಲ್ಲಿ ಈ ಪುಸ್ತಕ ಓದುವ ಯಾರಿಗಾದರೂ ಸಂಘ ಕಾರ್ಯದಲ್ಲಿ ಇನ್ನಷ್ಟು ತೊಡಗಬೇಕು ಎನ್ನುವ ಭಾವನೆ ಬರದಿರಲು ಸಾಧ್ಯವಿಲ್ಲ. ನಮಸ್ಕಾರ. ಪರಂ ವೈಭವನ್
नेतुमेतत् स्वराष्ट्रम् समर्था भवत्वाशिषा ते भृशम्। भारत माता की जय।